ಕೃಷ್ಣಾ ನದಿಯಿಂದ ಆವೃತ್ತವಾದ ನಡುಗಡ್ಡೆ, ಸುಮಾರು 150 ಎಕರೆ ವಿಸ್ತಾರವಾದ ಭೂಪ್ರದೇಶ, 800 ವರ್ಷಗಳ ಇತಿಹಾಸ ಹೊಂದಿರುವ ಅದು ಚನ್ನಬಸವ ಸ್ವಾಮಿಗಳ ತಪೋನೆಲ, ನಾರದ ಮುನಿಗಳಿಂದ ಲಿಂಗ ಸ್ಥಾಪನೆಯ ಪ್ರತೀತಿ, ಹೀಗೆ ಹಲವು ಪುರಾವೆಗಳ ಪುಣ್ಯಕ್ಷೇತ್ರ, ಪ್ರವಾಸಿ ತಾಣ, ನಿಸರ್ಗ ಪ್ರಿಯರ ಈ ತಾಣದ ಕಿರುಪರಿಚಯ ಇದೀಗ ತಮ್ಮ ಮುಂದೆ ತರಲು ಪ್ರಯತ್ನಿಸುತ್ತಿರುವೆ. ಶರಣರ, ಸೂಫಿ ಸಂತರ, ದಾಸರ ನೆಲೆವೀಡು, ಭತ್ತದ ಕಣಜ, ಚಿನ್ನದ ನಾಡು, ಕೋಟೆ ನಾಡು ಖ್ಯಾತಿಯ ರಾಯಚೂರು ಜಿಲ್ಲೆಯಲ್ಲಿ ಬರುವ ಕೃಷ್ಣಾ ನದಿಯಿಂದ ಆವೃತ್ತಗೊಂಡ ನಿಸರ್ಗ ನಿರ್ಮಿತ ದ್ವೀಪ ಅದು ನಾರದಗಡ್ಡ. ಬಹಳ ವೈಶಿಷ್ಟ್ಯಪೂರ್ಣವಾಗಿ ಪ್ರವಾಸಿ ಪ್ರಿಯರನ್ನು ತನ್ನತ್ತ ಆಕರ್ಷಿಸುವ ಈ ತಾಣ ನೋಡದೇ ಇದ್ದವರು ಸಾಧ್ಯವಾದರೆ ಒಮ್ಮೆ ಬಿಡುವು ಮಾಡಿಕೊಂಡು ಬನ್ನಿ ಎಂದು ಹೇಳಬಹುದು. ರಾಯಚೂರಿನಿಂದ ಸುಮಾರು 30 ಕಿಲೋಮೀಟರ್ ಅಂತರದಲ್ಲಿ ನಾರದಗಡ್ಡ. ಈ ದ್ವೀಪ ತಲುಪಲು ಚಂದ್ರಬಂಡ, ನಾಗನದೊಡ್ಡಿ, ಯಾಪಲದಿನ್ನಿ, ಹುರುಳಿಪಾಡು ಗ್ರಾಮಗಳ ಮಾರ್ಗವಾಗಿ ಬರಬೇಕು. ಇನ್ನು ವಿಶೇಷವೆಂದರೆ ನಾರದಗಡ್ಡ ದ್ವೀಪವನ್ನು ಆವರಿಸಿಕೊಂಡಿರುವ ಕೃಷ್ಣೆಯ ತನ್ನ ದಡವನ್ನು ಒಂದು ಕಡೆ ಕರ್ನಾಟಕ, ಇನ್ನೊಂದು ಕಡೆ ತೆಲಂಗಾಣ ರಾಜ್ಯದೊಂದಿಗೆ ಹಂಚಿಕೊಂಡಿದೆ. ಎರಡೂ ಬದಿಯಿಂದ ದ್ವೀಪಕ್ಕೆ ತಲುಪಲು ಇಲ್ಲಿ ಮುಂಚೆ ಚಿಕ್ಕ ಚಿಕ್ಕ ಬೋಟುಗಳಲ್ಲಿ 4-6 ಜನರುಗಳನ್ನು ಕೂರಿಸಿಕೊಂಡು ಸುಮಾರು 30 ನಿಮಿಷ ನದಿಯಲ್ಲಿ ಕ್ರಮಿಸಬೇಕಾಗಿತ್ತು. ಆದರೆ ಇತ್ತೀಚೆಗೆ ಯಂತ್ರಚಾಲಿತ ಬೋಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಸರಿಸುಮಾರು 40 ಜನರ ಸಾಮರ್ಥ್ಯದ 7-8 ಬೋಟ್ಗಳ ಸೇವಾ ವ್ಯವಸ್ಥೆ ಕಲ್ಪಿಸಲಾಗಿದೆ. 10 ನಿಮಿಷದಲ್ಲಿ ನಡುಗಡ್ಡೆಗೆ ತಲುಪಿಸುತ್ತವೆ. ಹೋಗಿ ಬರಲು ಒಬ್ಬರಿಗೆ 100 ರೂಪಾಯಿ ನಿಗದಿಗೊಳಿಸಲಾಗಿದೆ. ಈ 10 ನಿಮಿಷ 15 ನಿಮಿಷದ ಬೋಟ್ ಪ್ರಯಾಣವು ಕೂಡ ನಮಗೆ ಆಹ್ಲಾದಕರ ಅನುಭೂತಿಗೆ ಸಾಕ್ಷಿಯಾಗುತ್ತವೆ. ಒಂದು ದಡದಲ್ಲಿ ತೆಲಂಗಾಣ ರಾಜ್ಯದ ನಾರಾಯಣಪೇಟೆ ಜಿಲ್ಲೆಯ ಮುಸ್ಲಾಯಿಪಲ್ಲಿ ಗ್ರಾಮ, ಇನ್ನೊಂದು ದಡ ಕರ್ನಾಟಕದ ರಾಯಚೂರು ಜಿಲ್ಲೆಯ ಹುರುಳಿಪಾಡು. ಇಲ್ಲಿಂದ ನಾವು ಈ ನಾರದಗಡ್ಡೆ ತಲುಪಬಹುದು. ಸುಮಾರು 800 ವರ್ಷಗಳ ಹಿಂದೆ ದೈವಿ ಪುರುಷ ಚನ್ನಬಸವ ಸ್ವಾಮೀಜಿಗಳು ಈ ತಾಣಕ್ಕೆ ಬಂದು ನಿಲ್ಲಿಸುತ್ತಾರೆ. ಆ ಸಂದರ್ಭದಲ್ಲಿ ತುಂಬಿ ಹರಿಯುವ ನದಿಯಲ್ಲಿ ಕಂಬಳಿ ಹಾಸಿ ಈ ದ್ವೀಪ ಸೇರಿ ಇಲ್ಲಿಯೇ ನೆಲೆ ನಿಂತು ಚನ್ನಬಸವೇಶ್ವರರು ಇಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಜನರ ಬದುಕಿನಲ್ಲಿ ಹಲವಾರು ಆಪತ್ತುಗಳನ್ನು ನಿವಾರಿಸುವುದರ ಮೂಲಕ ಒಬ್ಬ ಪವಾಡ ಪುರುಷರಾಗಿ ನೆಲೆ ನಿಲ್ಲುತ್ತಾರೆ. ಒಬ್ಬ ಮಹಾನ್ ತಪಸ್ವಿಯಾಗಿ ಹಲವಾರು ವರ್ಷ ಘೋರ ತಪಸ್ಸನ್ನು ಆಚರಿಸಿ ಜೀವಂತ ಸಮಾಧಿಯಾಗುತ್ತಾರೆ ಎಂದು ಇಲ್ಲಿನ ಜನರು ಹೇಳುತ್ತಾರೆ. ಇಂದಿಗೂ ಕೂಡ ಅವರ ತಪಸ್ಸು ಮಾಡಿದ ಸ್ಥಳ, ಜೀವಂತ ಸಮಾಧಿ ಸ್ಥಳ ಎರಡೂ ಪ್ರತ್ಯೇಕವಾಗಿದ್ದು, ಆ ಚನ್ನಬಸವಣ್ಣನವರ ಬೃಹತ್ ಮಂದಿರ ಇಲ್ಲಿದೆ. ಚನ್ನಬಸವೇಶ್ವರ ಸ್ವಾಮಿಗೂ ನಿತ್ಯ ಪೂಜಾ ವಿಧಿವಿಧಾನಗಳು ಇಲ್ಲಿ ಜರುಗುತ್ತಲೇ ಇರುತ್ತವೆ. ಇನ್ನು ಈ ದ್ವೀಪಕ್ಕೆ ನಾರದಗಡ್ಡ ಎಂದು ಹೆಸರು ಬರಲು ವಿಶೇಷ ಕಾರಣವೊಂದು ಇದೆ. ಅದೇನೆಂದರೆ, ನಾರದಗಡ್ಡ ಎಂದೇ ಹೆಸರಿಸಿಕೊಂಡಂತೆ ಕೃಷ್ಣೆಯಿಂದ ಆವೃತ್ತಗೊಂಡ ಈ ಭೂಪ್ರದೇಶಕ್ಕೆ ಹಿಂದೆ ಸ್ವತಃ ನಾರದ ಮುನಿಗಳೇ ಬಂದು ನೆಲೆಸಿ ಶಿವಲಿಂಗ ಸ್ಥಾಪನೆ ಮಾಡಿ ತಪಸ್ಸು ಮಾಡಿದರೆಂಬ ಪ್ರತೀತಿ ಈ ತಾಣಕ್ಕಿದೆ. ಹಾಗಾಗಿ ನಾರದ ಮುನೀಶ್ವರ ದೇವಾಲಯ ಕೂಡ ಇಲ್ಲಿದೆ. ಇದು ನಾರದ ಮುನೀಶ್ವರ ದೇವಾಲಯ, ಗರ್ಭಗುಡಿ ಮತ್ತು ನವರಂಗ ಇರುವ ದೇವಾಲಯ. ಇಲ್ಲಿ ನಿತ್ಯ ನಾರದ ಮುನೀಶ್ವರ ಲಿಂಗಕ್ಕೂ ಕೂಡ ಪೂಜೆ ನೆರವೇರುತ್ತದೆ. ನಾರದ ಮುನೀಶ್ವರರು ಹಾಗೂ ಚನ್ನಬಸವ ಸ್ವಾಮೀಜಿಯ ದೇವಾಲಯಗಳು ಎರಡೂ ಅಕ್ಕಪಕ್ಕದಲ್ಲಿಯೇ ಇವೆ. ಎರಡೂ ದೇವಾಲಯಕ್ಕೂ ಒಂದೇ ಮಹಾದ್ವಾರ. ಆ ಮಹಾದ್ವಾರದ ಮೂಲಕವೇ ಪ್ರವೇಶ. ಎರಡೂ ದೇವಾಲಯಗಳಿಗೂ ಪೂಜೆ ಕೈಂಕರ್ಯ ಪಕ್ಕದ ತೆಲಂಗಾಣದ ನೆಟ್ಟಂಪಾಡು ಗ್ರಾಮದ ಜಂಗಮರಿಂದ ನಡೆಯುತ್ತಲಿದೆ. ಎರಡೂ ರಾಜ್ಯಗಳ ಸಾವಿರಾರು ಭಕ್ತರ ಆರಾಧ್ಯ ದೈವವಾಗಿ ನೆಲೆ ನಿಂತ ಇಲ್ಲಿನ ಚನ್ನಬಸವೇಶ್ವರ ಸ್ವಾಮಿಗಳ ತಪೋವನವಾದ ಈ ನಾರದಗಡ್ಡ ಸುಮಾರು 150 ಎಕರೆ ವಿಸ್ತಾರವಾಗಿ ಹರಡಿಕೊಂಡಿದ್ದು, ಸುತ್ತಲೂ ಕೃಷ್ಣಾ ನೀರಿನಿಂದ ಆವೃತ್ತಗೊಂಡಿದ್ದು, ಇಲ್ಲಿನ ವಿಹಂಗಮ ನೋಟ ನೋಡಲು ನಿಜಕ್ಕೂ 2 ಕಣ್ಣು ಸಾಲದು ಎಂದೇ ಹೇಳಬಹುದು. ಪ್ರತಿ ವರ್ಷ ಶಿವರಾತ್ರಿಯ 5ನೇ ದಿನ ಇಲ್ಲಿನ ಚನ್ನಬಸವ ಸ್ವಾಮೀಜಿಯ ರಥೋತ್ಸವ ಬಹು ವಿಜೃಂಭಣೆಯಾಗಿ ಅದ್ದೂರಿಯಾಗಿ ನಡೆಯಲಿದೆ.
ಸದ್ಯ 3-4 ದಶಕಗಳಿಂದ ಈ ತಾಣ ತಹಶೀಲ್ದಾರರ ನಿಗರಾಣಿಯಲ್ಲಿರುವ ಎಂದು ಹೇಳಲಾಗುವ ರಾಯಚೂರು ಜಿಲ್ಲೆಯ ರಾಂಪುರ ಸೀಮೆಯ ನಾರದಗಡ್ಡೆಯ ಚನ್ನಬಸವೇಶ್ವರ ಸ್ವಾಮೀಜಿಯ ದೇವಾಲಯ 7ನೇ ಪೀಠಾಧಿಪತಿ ಸ್ವಾಮೀಜಿಯವರು ತೀರಿ ಹೋಗಿದ್ದಾರೆ. ಸುತ್ತಮುತ್ತಲ ಗ್ರಾಮದ ಪ್ರಮುಖರ ಸಮಿತಿಯ ಮೇಲುಸ್ತುವಾರಿಯಲ್ಲಿ ಈ ತಾಣ ಮುನ್ನಡೆದಿದೆ ಎಂದು ಹೇಳಬಹುದು. ಸಾಧ್ಯವಾದರೆ ಒಮ್ಮೆ ಬಿಡುವು ಮಾಡಿಕೊಂಡು ಬನ್ನಿ, ಇಲ್ಲಿನ ವಿಹಂಗಮ ಆಹ್ಲಾದಕರ ನೋಟ ಕಣ್ತುಂಬಿಕೊಳ್ಳಿ ಎಂದು ಹೇಳುತ್ತಾ ಮುಂದಿನ ತಾಣ ಪರಿಚಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರಗಳು. ಶ್ರೀ ನಾರದಗಡ್ಡೆ ಚನ್ನಬಸವೇಶ್ವರ ಒಂದು ಸಂಸ್ಥಾನ ಮಠ ಇಡೀ ನಮ್ಮ ಕರ್ನಾಟಕದಾಗ ಎಲ್ಲಿಲ್ಲ, ರಾಯಚೂರು ಡಿಸ್ಟಿಕ್ನಾಗ ಮಾತ್ರ ಒಂದು ಈ ಸ್ಥಾನ ಐತೆ. ಇದಕ್ಕೆ ಪ್ರಿಯದರ್ಶಿನಿ ಜುರಿಯಾಲ ಪ್ರಾಜೆಕ್ಟ್ ಏನು ತೆಲಂಗಾಣದವ್ರು ಕಟ್ಟಿದ್ರು, ಅದು ಹಿನ್ನೀರಿನಾಗ ಇದು ನಾರದಗಡ್ಡೆ ಬ್ರಿಡ್ಜ್ ಆಗ್ಬೇಕಂತೇಳಿ ಕೋಟ್ಯಾನುಗಟ್ಟಲೆ ಕೊಟ್ಟರು. ಇದುವರೆಗೆ ಆ ದುಡ್ಡು ಎಷ್ಟಾಯಿತು ಏನಾಯಿತು ಜಂಗಿಡಿದು ಎಲ್ಲ ಲೂಟಿ ಮಾಡಿರೋ ಏನು ಯಾರಿಗೆ ಲೆಕ್ಕಪತ್ರ ಕೊಡ್ತಾ ಇಲ್ಲ. ಜಿಲ್ಲಾ ಅಧಿಕಾರಿಗಳು ಕೊಡ್ತಾರೆ, ಹೇಳಿದ್ರೆ ಕೊಡಂಗಿಲ್ಲ, ಏನು ಸಮಸ್ಯೆ ಇಲ್ಲ. ಇದುವರೆಗೆ ಒಂದು ಬ್ರಿಡ್ಜ್ ಆಗಬೇಕಾಯ್ತು. ಇದಕ್ಕೆ ಆ ಬ್ರಿಡ್ಜಿಗೆ ಕನಿಷ್ಠ ಅಂದರೆ ಒಂದು 10-15 ಕೋಟಿ ಆಗಿನ ಕಾಲದಾಗ ಕೊಡ್ತಾರೆ. ಅದು ಕೊಟ್ಟು ಕನಿಷ್ಠ ಅಂದ್ರೆ ಒಂದು 25 ವರ್ಷ ಆಯಿತು. ಇದುವರೆಗೆ ಏನೇನು ಅದು ಬ್ರಿಡ್ಜಿನ ಸಮಸ್ಯೆನೇ ಇಲ್ಲ. ಇದು ಮುಜರಾಯಿ ಇಲಾಖೆ ಬರಂಗಿಲ್ಲ. ಇದು ಸಂಸ್ಥಾನ ಮಠ, ಇದು ಸಮಾಧಿ, ಇದು ದೇವಸ್ಥಾನ ಅಲ್ಲ. ದೇವಸ್ಥಾನ ಆದರೆ ಮುಜರಾಯಿ ಬರ್ತದ. ಒಂದು ಜೀವ ಸಮಾಧಿ, ಇದು ಚನ್ನಬಸವೇಶ್ವರ ಒಂದು ಜೀವ ಸಮಾಧಿ. ತಹಶೀಲ್ದಾರ್ ಹೆಂಗೆ ಆಡಳಿತದ ಇಲ್ಲಿ? ತಹಶೀಲ್ದಾರ್ ಅಂದರೆ ಸದ್ಯಕ್ಕೆ ನಾನು ನೀನು ಜಗಳ ಆಡೋ ಸಲುವಾಗಿ ಸದ್ಯಕ್ಕೆ ಮಠ ಇದ್ದಕ್ಕೆ ಮಠ ಹಾಳಾಗಬಾರ್ದು ಅಂತೇಳಿ ನಿಗರಾಣಿ ಕೊಟ್ಟಾರ. ಹೊರತಾಗ್ಲಿ ತಹಶೀಲ್ದಾರ್ ನಿಗರಾಣಿ ಕೊಟ್ಟಾರ.